ಬಾಂಬೆ ಬಜಾರಿಗೆ ಕಿಚ್ಕೊಂಡ್ರೆ ಅದೇ ಇವಾಗ. ಬಾಂಬೆ ಬಜಾರ್ ಯಾಕೆ, ಹುಬ್ಳಿ ಬಜಾರ್ ಅನ್ಬೋದಲ್ಲ. ಹುಬ್ಳಿ ಬಜಾರಿನೇ ಇದು. ಯಾವ್ದೋ ಒಂದ್ ಬಜಾರಿ, ಕರ್ನಾಟಕದ ಮಾತಾಡ್ಬೇಕು ನಾವ್ ಹೆಣ್ಮಕ್ಳಾಗಿ. ಯಾರ್ಯಾರು ಕಾಲ್ ಮಾಡಿದ್ರ ಏನ ಸುಮ್ನೆ ಅನ್ಸ್ಕೊಂಡ್ ಕುತ್ಕೋಬೇಕೇನ? ನಮಸ್ಕಾರಗಳು ಎಲ್ಲ ಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಇವೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ ಬಂದು ನನಗೆ ಹುಬ್ಬಳ್ಳಿಯಿಂದ ಮೆಸೇಜ್ ಕಳಿಸಿದ್ದಾರೆ ಶೇಖರನ್ ಅವರು. ಅವ್ರ ವೈಫ್ಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ. ಬನ್ನಿ ಇದೀಗ ಕಾಲ್ ಮಾಡುವ ಮಮ್ಮತ್ತ ಅವ್ರಿಗೆ. ಹಲೋ, ಯಾರು ಮಮತಾ ಅವರ ಮಾತಾಡೋದು? ಹೌದು. ಇಲ್ಲಿ ನಾನು ಸೀನಾ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಎಲ್ಲಿಂದ? ಹೇಳ್ತೀನಿ ಎಲ್ಲಿಂದ ಏನು ಅಂದ್ಬಿಟ್ಟು. ಈಗ ನಿಮಗೆ ಪುಷ್ಪ ಅನ್ನೋರು ಯಾರು ಫ್ರೆಂಡ್ ಅವರಾ? ಇಲ್ಲ. ಸ್ವಲ್ಪ ಚೆಕ್ ಮಾಡಿ ಮೊಬೈಲಲ್ಲಿ. ನಿಮ್ಮ ರಿಲೇಷನ್ನು ಫ್ರೆಂಡು ಯಾರು ಆಗಿರಲಿ ಪುಷ್ಪ ಅಂತ ಇರಬೇಕು. ಅವ್ರ ಆಧಾರ್ ಕಾರ್ಡಲ್ಲೂ ಪುಷ್ಪ ಅಂತ ಇರಬೇಕು. ಇಲ್ಲ ಇಲ್ಲ, ಯಾರು ಇಲ್ಲ ನನಗೆ. ಜ್ಞಾಪಿಸ್ಕೊಳ್ಳಿ. ಸ್ಕೂಲ್ ಫ್ರೆಂಡು, ಕಾಲೇಜ್ ಫ್ರೆಂಡು. ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ಕೋಪ ಯಾಕೆ ಮಾಡ್ಕೊತೀರಾ? ಸ್ವಲ್ಪ ನೋಡಿ, ಸಂಘ ಪಂಗ ಅದರಲ್ಲೆಲ್ಲರೂ ಇರ್ತಾರೆ ಯಾರಾದರೂ ಪುಷ್ಪ ಅಂತ. ಇಲ್ಲ, ರಾಂಗ್ ನಂಬರ್. ಹಲೋ ಹಲೋ, ಯಾರು? ಇದು ನೀನು ಯಾರಣ್ಣ ಮಾತಾಡೋದು? ನೀವ್ ಯಾರು ಹೇಳಿ? ಮೊದ್ಲು ಹಚ್ಚಿದ್ರಲ್ಲ ಫೋನ್. ಹಚ್ಚಿರೋನು ನಾನೇನೆ. ಅವಾಗ ಯಾರೋ ಹೆಂಗಸರು ಮಾತಾಡಿದ್ರು, ಇವಾಗ ನೀವು ಮಾತಾಡ್ತಾ ಇದ್ದೀರಾ. ಯಾಕೋ ಒಂಥರ ಹೆಂಗಸರು ಅವರು ನಮ್ಮ ವೈಫ್. ನಿಮ್ಮ ಹೆಂಗಸರು ಕೊಡಿ. ಹಲೋ, ಮಾತಾಡ್ತಾರಪ್ಪ, ನೀನೇ ಮಾತಾಡ. ಹಲೋ, ಹಲೋ. ಇದೇನು ಗಂಡನ ಕೈಲಿ ಕೊಟ್ಬಿಟ್ಟು ನೀವು ಹಿಂಗೆ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ಆಡೋದು ನೀವು? ಮತ್ತೆ ಅಲ್ಲ, ಯಾರಂತ ಹೇಳಂದ್ರೆ ಹೇಳ್ತಾ ಇಲ್ಲಲ್ಲ. ನೀವು ನಿಜವಾಗ್ಲಿ ತಾಳಿ ಮುಟ್ಕೊಂಡು ಹೇಳಿ. ನೀವು ನೆನ್ಪು ಮಾಡ್ಕೊಂಡ್ರೆ ಯಾರು ಅವರೇ ಅಂತ, ನಿಮ್ಮ ಫ್ರೆಂಡ್ಸಲ್ಲಾಗಲಿ ನಿಮ್ಮ ಸಂಬಂಧದಲ್ಲಾಗಲಿ ಯಾರು ಅವರ ಇದ್ದೇ ಇರ್ತಾರೆ ಯಾರು ಪುಷ್ಪ ಅಂತ ಒಬ್ಬರಾದ್ರೂ. ನಮ್ಮ ಫ್ಯಾಮಿಲಿಯಲ್ಲೂ ಯಾರು ಇಲ್ಲ, ಫ್ರೆಂಡ್ಸ್ ಅಲ್ಲೂ ಯಾರು ಇಲ್ಲ. ಸಂಘದಲ್ಲಿ ಯಾವ ಸಂಘ ಹೇಳಿ? ನೀವು ಅದೆಷ್ಟು ಸಂಘ ಮಾಡಿಕೊಂಡಿದ್ರೋ, ಅದು ಯಾವ ಸಂಘ ಸೇರ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಇಲ್ಲಿ ನನ್ನ ಜೀವನದಾಗ ಸಂಘನೇ ಮಾಡಿಲ್ಲ. ಹಿಂಗೆ ಸುಳ್ಳು ಹೇಳಿ ಅಂದರೆ ದಿನಕ್ಕೆ ನಾನು ಸಲ ಹೇಳ್ತೀರ ಸುಳ್ಳನ್ನ. ಅದು ಬೇಡ ನನಗೆ. ಈಗ ಡಿಸೆಂಬರ್ 5ನೇ ತಾರೀಕು ಪುಷ್ಪ ಪಿಕ್ಚರ್ ರಿಲೀಸಿಂಗ್ ಐತೆ. ಗೊತ್ತಿಲ್ಲ, ನಾನು ಫಿಲಮೇ ನೋಡಲ್ಲ. ಯಾವುದು? ನಾನು ಯಾವ್ದು ಮೂವಿ ನೋಡಲ್ಲ, ನಾನು ಯಾವ್ದು ಸಂಘನೂ ಮಾಡಿಲ್ಲ. ಇಡೀ ಫೋನು ಕಟ್ ಮೇಲೆ ಕಟ್ ಮಾಡ್ತಾರಲ್ಲ. ಏಯ್, ಯಾಕ್ರಿ ಫೋನ್ ಕಟ್ ಮಾಡ್ತೀರಾ ನೀವು? ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳಿ. ಒಬ್ರಾರು ಇರ್ತಾರೆ ಪುಷ್ಪ ಅಂತ. ಮದುವೆ ಆಗಿದ್ರು ಮೂವಿ ಬರ್ತಾ ಇದೆಯಲ್ಲ, ಅದು ಹೇಳ್ತಾ ಇದ್ದೀರಾ ನೀವು? ಹ್ಞೂ ಮೂವಿ ಬರ್ತಾ ಇದೆಯಲ್ಲ. ಈ ಪುಷ್ಪ ಅನ್ನೋರಿಗೆ 2 ಟಿಕೆಟ್ ಫ್ರೀ ಕೊಡ್ತಾವ್ರಂತೆ. ಅಂದ್ರೆ ನಾನಲ್ಲ, ನನಗೆ ಬೇಕು ಆಗಿಲ್ಲ ಟಿಕೆಟ್. ಆಯ್ತಾ? ನಿಮ್ಗೆ ಯಾವ ನಾಯಿ ಕೊಡೋದು ಟಿಕೆಟ್ನ? ಫಸ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವ್ ಯಾವ ನಾಯಿಗಾದ್ರೂ ಒಯ್ದು ಕೊಡಿ. ನಿಮ್ಗೆ ಯಾರು ಪುಷ್ಪ ಅನ್ನೋರ್ ಜೊತೆ ಜಗಳ ಏನಾರು ಆಗೈತಾ? ಅದಕ್ಕೆ ಹಿಂಗೆ ಕೋಪ ಮಾಡ್ಕೊತಾ ಇದ್ರೆ ಏನು ಅಂತ ಅದನ್ನಾರು ಬಾಯ್ಬಿಟ್ಟು ಹೇಳಿ. ನೀವು ಏನು ಹೇಳಿಲ್ಲ ಅಂದ್ರೆ ಹೆಂಗೆ ಅರ್ಥ ಆಗುತ್ತೆ ನನಗೆ? ಪುಷ್ಪ 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 ಯಾವ ಪುಷ್ಪ? ಏಯ್, ನೀನ್ ಯಾರು? ಬಾಯ್ ಮುಚ್ಚು. ಒಂದ್ ನಿಮಿಷ. ಯಾರೋ ಒಬ್ರು ಮಾತಾಡ್ತಿದ್ದೀನಿ, ಸುಮ್ಮನೆ ಮಾತಾಡ್ತಿದ್ದೀನಿ ಹೇಳಿ. ಆಗ್ಲಿಂದ ಕೇಳಿ 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 ಸಾಕಾಯ್ತು. ನಿಮ್ಮ ಹೆಸರು ಹೇಳಿ, ಏನು ಅಂತ? ಅದ್ಯಾರೋ ಬಾಂಬೆ ಬಜಾರಿ ಕೈಲೆಲ್ಲ ಕೊಟ್ಬಿಟ್ಟು ಮಾತಾಡಿಸ್ತೀರಲ್ರಿ, ಇದ್ಯಾಕ್ರಿ? ಏನ್ ಬಜಾರಿ? ಏನ್ ಬಜಾರಿ? ಏನ್ ಕರೆಕ್ಟ್ ಆಗಿ ಮಾತಾಡಿದ್ರೆ ಮಾತಾಡ್ರಿ. ಏನ್ ಮಾತಾಡ್ತಿರೋದು? ಅವಾಗ್ಲಿಂದ ಹೇಳ್ತಾ ಇಲ್ವಾ ಅಲ್ಲಿ? ಇದ್ ನೀನ್ ಯಾರು ಮಾತಾಡ್ತಿರೋದು? ಅದು ಫಸ್ಟ್ ಹೆಸರು ಹೇಳ್ಬಿಟ್ಟು ಮಾತಾಡೋ. ನಾವು ಹುಬ್ಳಿಯಿಂದ ಮಾತಾಡ್ತಿದ್ದೀವಿ. ಹುಬ್ಳಿನಾರು ಎಲ್ಲಾರು. ಈಗ ನಿಂಗೆ ಯಾರು ಪುಷ್ಪ ಅನ್ನೋರು ಪರಿಚಯ ಅವ್ರ? ನನ್ನ ಪುಷ್ಪ ಅಂತ ಪರಿಚಯ ಇದಾರೆ, ಬಟ್ ಅವ್ರು ಈ ಊರಲ್ಲಿ ಇಲ್ಲ. ಅವ್ರು ಯಾವ್ದೋ ಒಂದ್ ಊರಲ್ಲಿ ಇದಾರೆ. ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾರು ಇರ್ಲಿ, 12,000 ಥಿಯೇಟರ್ ರಿಲೀಸ್ ಆಯ್ತೈತೆ. ಬಟ್ ದುಡ್ಡಿಲ್ವಲ್ಲ ಹೋಗಕ್ಕೆ. ಈಗ ದುಡ್ಡು ಪಾಪ್ಕಾರ್ನ್ ಎಲ್ಲ ತಕೊಂಡ್ಬಿಟ್ಟು ಬರ್ಲಂಗಾರ ನಾನೀಗ. ನಾನು ಯಾರ ಜೊತೆಗೆ ನಾವ್ ಯಾಕೆ ಹೋಗ್ಬೇಕು? ನೀನ್ ಯಾರ ಜೊತೆ ಹೋಗ್ಬೇಕೀಗ? ಮತ್ ಯಾಕೆ ಹೇಳ್ತೀರಾ ದುಡ್ಡು ಪಾಪ್ಕಾರ್ನ್ ಎಲ್ಲ ತಂದ್ಕೊಡ್ಲಾ ಅಂತಂದ? ಅಲ್ಲಪ್ಪ, ನೀನ್ ಯಾರು ಒಳ್ಳೆ ಸೈರನ್ ಕಿಚ್ಕತ ಇದೆಯಲ್ಲ ಮಧ್ಯದಲ್ಲಿ ಬಂದ್ಬಿಟ್ಟು. ಯಾರು ನೀನು? ಈಗ ಏನಾಯ್ತು? ನನ್ ಫ್ರೆಂಡ್ ಬೈತಿದ್ದೀರಾ? ನನ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ತಲೆ ಕೆಡ್ತು ಕೇಳಿ ಕೇಳಿ ಕೇಳಿ. ಅದಕ್ಕೆ ನಾನ್ ಮಾತಾಡ್ತಿದ್ದೀನಿ ಅಷ್ಟೇ. ಹೇಳಿ. ಉದ್ದ ಮಾತಾಡೋದೇ ಕಟ್ ಮಾಡ್ಬಿಡ್ತೀನಿ, ಉದ್ದಾಗಿರೋದಲ್ಲ ಆಮೇಲೆ. ಕಟ್ ಮಾಡಿ, ಈಗ ಮೊಬೈಲ್ ಕಟ್ ಮಾಡಿ ಸುಮ್ನೆ ಬಿಡಿ ಇವಾಗ. ಬಾಂಬೆ ಬಜಾರಿಗೆ ಕಿಚ್ಕೊಂಡ್ರೆ ಅದೇ ಇವಾಗ. ಬಾಂಬೆ ಬಜಾರ್ ಯಾಕೆ, ಹುಬ್ಳಿ ಬಜಾರ್ ಅನ್ಬೋದಲ್ಲ. ಹುಬ್ಳಿ ಬಜಾರಿನೇ ಇದು. ಯಾವ್ದೋ ಒಂದ್ ಬಜಾರಿ, ಕರ್ನಾಟಕದ ಮಾತಾಡ್ಬೇಕು ನಾವ್ ಹೆಣ್ಮಕ್ಳಾಗಿ. ಯಾರ್ಯಾರು ಕಾಲ್ ಮಾಡಿದ್ರ ಏನ ಸುಮ್ನೆ ಅನ್ಸ್ಕೊಂಡ್ ಕುತ್ಕೋಬೇಕೇನ? ಏಯ್ ನಾನು ಏನ್ ಹೇಳಿದೆ ಅಂತ ಹಿಂಗಾಡ್ತಾ ಇರೋದು? ಒಳ್ಳೆ ಎಲ್ಲಿ ಆಗ್ಲಿಂದ ಪುಷ್ಪ 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 ಯಾವ ಪುಷ್ಪ? ಎಲ್ಲಿಂದ ಕರ್ಕೊಂಡ್ ಬರ್ಬೇಕು ಪುಷ್ಪನ? ಎಲ್ಲಿಂದ ಅಂದ್ರೆ ಸ್ಯಾಟಲೈಟ್ ಇಂದ ಬರ್ತದೆ ಪುಷ್ಪ 2 ಪಿಕ್ಚರ್. ಎಲ್ಲಿಂದ ಕರ್ಕ ಬತ್ತೀಯ ನೀನು? ಆಯ್ತು ಫ್ರೀ ಆಗಿ ಟಿಕೆಟ್ ಕೊಡಿ, ಹೋಗಿ ಬರ್ತೀವಿ. ಜೀವನ ಪೂರ್ತಿ ಪುಕ್ಸಟ್ ಎಲ್ಲ ಆಗೋಯ್ತದಲ್ಲ ಬರೀ. ಅಂತ ನಿನ್ ಸೀನ್ ಇಲ್ಲ. ದುಡ್ಡು ಕೊಟ್ಟು ನಾವು ದುಡಿತೀವಿ, ನಾವು ತಿಂತೇವಿ. ನಮ್ ದುಡ್ದಿದ್ರಲ್ಲೇ ಫ್ರೀ ಕೊಟ್ರೆ ಯಾರೇನ್ ಕೊಟ್ಟು ಹಿಡಿಯಲ್ಲ ನಮ್ನ. ಆವಮ್ಮ ನೋಡಿದ್ರೆ ಹಂಗಾಡ್ತಾರೆ, ನೀವು ನೋಡಿದ್ರೆ ಹಿಂಗಾಡ್ತೀರಿ. ಏನಿದು ನಿಮ್ದು ಕತೆಗಳು? ನೀವು ಯಾರು? ನೀನ್ ಯಾರು? ನನ್ನ ಹೆಸರು ಕವಿತಾ ಅಂತ. ನನ್ನ ಹೆಸರು ಸುನಿಲ ಅಂತ. ಯಾವ ಸುನಿಲ? ಆರ್ಜೆ ಸುನಿಲ್ ಅಂತ.
ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ ನೋಡಿರ್ಲಿಲ್ಲ ಆಯ್ತು ಆರ್ಜೆ ಸುನಿಲ್ ಅವರೇ ಬನ್ನಿ ಇದನ್ ಮಾಡ್ತಿದೀವಿ ಕಾಂಡ ಬಜ್ಜಿ ಮಾಡ್ತಿದೀವಿ. ತಿನ್ನಿ ಬಜ್ಜಿ. ಅದಕ್ಕೆ ಬಾಯಲ್ಲಿ ಮೆಣಸಿಕಾಯಿ ಇಟ್ಕೊಂಡವ್ರಂಗೆ ಮಾತಾಡ್ತಾ ಇದ್ರಿ ನೀವು. ಶೇಖರ್ ಅನ್ನೋರು ಮೆಸೇಜ್ ಕಳಿಸಿದ್ರು ಮಮತಾ ಅವ್ರಿಗೆ ಕಾಗೆ ಆರಿಸಿ ಅಂತ. ಸಾರಿ ಅಯ್ಯೋಯ್ಯೋಯ್ಯೋಯ್ಯೋ ಹೇಳ್ಬೇಕು ಅಲ್ಲ, ನಾವೇನ್ ತಪ್ಪಾಗಿ ಮಾತಾಡಿಲ್ಲ. ಮತ್ತೆ ಯಾರಾದ್ರೂ ಕಾಲ್ ಬಂತು ಅಂದ್ರೆ ಹೆಣ್ಮಕ್ಳಿಗೆ ಮತ್ತೆ ಸಿಟ್ಟು ಬರಲ್ವಾ ಹೇಳಿ? ಹೌದು ನಾನ್ ಕರೆಕ್ಟ್ ಆಗಿ ಮಾತಾಡಿದೀನಿ, ಬಟ್ ಸಾರಿ ಅಂತ ನಾನು ಕೇಳ್ತಿದೀನಿ. ದೊಡ್ಡ ಮನ್ಸು ನಿಮ್ದು. ಅಲ್ಲ, ಉತ್ತರ ಕರ್ನಾಟಕದ ಮಂದಿ ನಾವು ಎಲ್ರು ಅದು ದೊಡ್ಡ ಮನ್ಸು ಇದ್ದೇ ಇರ್ಬೇಕಲ್ಲ. ಸೂಪರು. ಸ್ವಲ್ಪ ಜಾಸ್ತಿನೇ ಇದೆ ನಿಮಗೆ ಬಿಡಿ. ಶೇಖರ್ ಇದಾರ ಅಲ್ಲೇ? ಇದಾರೆ, ಕೊಡಿ. ಹಲೋ ಸರ್. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಶೇಖರ್ ಅವರೇ. ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದ್ರಾ ನೀವು? ತುಂಬಾ ನಿಮ್ ದೊಡ್ಡ ಅಭಿಮಾನಿ ಸರ್, ನೋಡ್ತಾ ಇರ್ತೀವಿ ನಾವು ನಿಮ್ಮ ಎಲ್ಲ ಇದನ್ನ ಚಾನಲ್ ಅಲ್ಲಿ. ಥ್ಯಾಂಕ್ ಯು. ವೆಲ್, ಸೂಪರ್ ಆಗಿದೆ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ. ಮುಗಿಸ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪ್ ಅಲ್ಲ, ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗಿಸ್ತಾ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಕರ್ನಾಟಕ ಮಾತೆ. RJ Sunil Prank Calls.